ನೋಡಿ ಇವರಿಗೆಲ್ಲ ಎಷ್ಟು ಬೇಗ ನೆನಪಾಗ್ಬಿಡ್ತದೆ. ಈ ಇಸ್ಲಾಮಿಕ್ ಜಗತ್ತು ಬಗ್ಗೆ ನಾನು ಹೇಳ ನಿಮಗೆ. ಜಗತ್ತಿನಲ್ಲಿ ಇಸ್ಲಾಮಿಕ್ ದೇಶ ಅಂತ ಇರೋದು 57 ರಾಷ್ಟ್ರ ಇದೆ. 57 ದೇಶ ಇಸ್ಲಾಮಿಕ್ ದೇಶ ಅಂತ ಅವುಗಳೇ ಘೋಷಿಸಿಕೊಂಡಿವೆ. ಜಗತ್ತಿನಲ್ಲಿ ಮುಸ್ಲಿಂ ಬಾಹುಳ್ಯದ ಅದೆಷ್ಟೋ ದೇಶಗಳಿವೆ. ನಮ್ಮಿಂದ ವಿಭಜನೆಯಾದ ಪಾಕಿಸ್ತಾನ ಕೂಡ ಮುಸ್ಲಿಂ ದೇಶ, ನಮ್ಮಿಂದ ವಿಭಜನೆಯಾದ ಬಾಂಗ್ಲಾದೇಶ ಕೂಡ ಇಸ್ಲಾಮಿಕ್ ಕಂಟ್ರಿ. ತೈಲ ಮಾರೋ ದೇಶಗಳಲ್ಲಿ ಮುಸ್ಲಿಂ ದೇಶಗಳದ್ದೇ ಪ್ರಾಬಲ್ಯ. ಒಪೆಕ್ ದೇಶಗಳ ಪೈಕಿ ವೆನೆಜುವೆಲಾ ಮಾತ್ರ ಕ್ರಿಶ್ಚಿಯನ್ ದೇಶ, ಉಳಿದೆಲ್ಲ ಮುಸ್ಲಿಂ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ, ಕತಾರ್ ಮುಂದುವರೆದ ದೇಶಗಳಿದು. ಜಗತ್ತಿನಲ್ಲಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆ 180 ಕೋಟಿ. ಒಬ್ಬ ವಿಶ್ವದಲ್ಲಿ ಯಾರೋ ಒಬ್ಬ ಮುಸ್ಲಿಮರಿಗೆ ತೊಂದರೆ ಆದರೆ 10 ದೇಶಗಳು ಮುಂದೆ ಬರ್ತವೆ, ಸಹಾಯ ಮಾಡುತ್ತೆ. ಹಿಂದೂಗಳೇನು ಮಾಡಬೇಕಾಗಿದ್ರೆ ಪಾಕಿಸ್ತಾನದ ಹಿಂದೂಗಳೇನು ಮಾಡಬೇಕು, ಬಾಂಗ್ಲಾದೇಶದ ಹಿಂದೂಗಳೇನು ಮಾಡಬೇಕು? ಹಿಂದೂಗಳಿಗೆ ದೇಶ ಇಲ್ಲ ರೀ ಭಾರತ ಬಿಟ್ಟರೆ. ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಮತ್ತು ಭಾರತದಲ್ಲೂ ಈ ಥರ ಆಗಬಹುದು, ಭಾರತದಲ್ಲೂ ಗಲಭೆ ಆಗುವ ಸಾಧ್ಯತೆ ಇದೆ. ಭಾರತದ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ದುರ್ಬಲಗೊಳಿಸ್ತಾ ಇದೆ ಅಂತೇಳಿ ಈಗ BJP ಕಿಡಿಕಾರಿದೆ. BJPಯ ಶೇಜಾದ್ ಪೂನಾವಾಲಾ ಇದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. Congress party says that it stands with the government of India as far as the issue of Bangladesh is concerned, because this is not a political issue. No politics should be done on it. But leaders like Salman Khurshid try to provoke and incite the people of India, saying that whatever happened in Bangladesh, the violence that took place there can take place in India too. ಆದರೆ 8%. ಅದನ್ನೇ ಮೊನ್ನೆ ಅಸ್ಸಾಂ ಮುಖ್ಯಮಂತ್ರಿ ಹೇಳ್ತಾ ಇದ್ರು. 2048ರಲ್ಲಿ ಅಸ್ಸಾಂ ಬಾಂಗ್ಲಾದೇಶದಿಂದ ವಲಸೆ ಬಂದಂಥ ಮುಸ್ಲಿಮರ ರಾಜ್ಯವಾಗುತ್ತೆ. ಅಸ್ಸಾಂ ತನ್ನ ಸಂಸ್ಕೃತಿ ಪರಂಪರೆಯನ್ನು ಕಳ್ಕೋಬೇಕಾಗತ್ತೆ, ಎರವಲನ್ನು ಪಡ್ಕೋಬೇಕಾಗತ್ತೆ. ಈಗ ಹೇಳಿ, CA ಬೇಕಾ ಬೇಡೋ, NRC ಬೇಕಾ ಬೇಡೋ? ಅಲ್ಲಿರುವಂಥ ಹಿಂದೂಗಳು, ಅಲ್ಲಿರುವಂಥ ಕ್ರಿಶ್ಚಿಯನ್ರು, ಅಲ್ಲಿರುವಂಥ ಬೌದ್ಧರು, ಅಲ್ಲಿರುವಂತಹ ಪಾರ್ಸಿಗಳು, ಅಲ್ಲಿರುವಂತಹ ಜೈನರು, ಅಲ್ಲಿರುವಂತಹ ಸಿಖ್ಖರು, ಅಲ್ಲಿರುವಂಥ ಬೌದ್ಧರು, ಅವರಿಗೆ ರಕ್ಷಣೆ ಕೊಡೋದಕ್ಕೆ ಯಾರಿದ್ದಾರೆ? ಯಾರೂ ಇಲ್ಲ. ಭಾರತ ಹೇಳ್ತಾ ಇದೆ ಬನ್ರಪ್ಪ ನಾವು ಕೊಡ್ತೀವಿ ಅಂತೇಳಿ. ಮುಸ್ಲಿಮರು ಹೇಳ್ತಾರೆ ನಾವು ಬರ್ತೀವಿ, ನೀವು ಬೇಡ. ಬಾಂಗ್ಲಾದೇಶ ಮುಸ್ಲಿಂ ರಾಷ್ಟ್ರ, ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ, ಅಫ್ಘಾನಿಸ್ತಾನ ಮುಸ್ಲಿಂ ರಾಷ್ಟ್ರ, ನಿಮ್ಮ ರಾಷ್ಟ್ರಕ್ಕೆ ನೀವೇ ಬೇಡ ಅಂತಂದರೆ ನಮಗೆ ಯಾಕೆ? ಆದರೆ ಅಲ್ಲಿ ಹಿಂದೂಗಳ ಪರಿಸ್ಥಿತಿ ನಾನು ಹೇಳಿದ್ನಲ್ವ, 1971ರಲ್ಲಿ 10 ಜನ 100 ಜನ ಒಂದು ಕಡೆ ಸೇರಿದರೆ ಅದರಲ್ಲಿ 25 ಜನ ಹಿಂದೂಗಳಿದ್ದರು. 1000 ಜನ ಒಂದು ಕಡೆ ಸೇರಿದರೆ ಅದರಲ್ಲಿ 250 ಜನ ಹಿಂದೂಗಳಿದ್ದರು. ಇವತ್ತು 1000 ಜನ ಅಲ್ಲಿ ಸೇರಿದರೆ ಅಥವಾ 100 ಜನ ಸೇರಿದರೆ 25 ಜನ ಇದ್ದ ಹಿಂದೂಗಳ ಪೈಕಿ ಈಗ ಕೇವಲ 8 ಜನ ಇರ್ತಾರೆ. ಅವರ ಮೇಲೆ ಕೂಡ ಆಕ್ರಮಣ ಆಗ್ತಾ ಇದೆ, ಓಡೋಗಿ ಅಂತೇಳಿ. ಬನ್ನಿ ಹಿಂದೂಗಳ ಕಣ್ಣೀರ ಕಥೆಯನ್ನು ಹೇಳ್ತೀನಿ ನಿಮಗೆ. ಬಹುಶಃ ಈ ಸತ್ಯ ಘಟನೆಯನ್ನು ಯಾರು ಕೂಡ ಹೇಳಲ್ಲ. 1971ರಂದು ಮಾರ್ಚ್ 26ರಂದು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಗತ್ತೆ. ಸ್ವಾತಂತ್ರ್ಯ ಬಂದಾಗಿನಿಂದ ದೌರ್ಜನ್ಯಗಳು ನಿಂತಿಲ್ಲ. ಅದು ಕೂಡ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮ ದೇಶದ ಸಹಕಾರದಿಂದ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಆ ಕಡೆ ಪಾಕಿಸ್ತಾನ, ಈ ಕಡೆ ಬಾಂಗ್ಲಾದೇಶ, ಇವರ ನಡುವೆ ಯುದ್ಧ ಆಗುತ್ತೆ, ವಿಮಾನಗಳು ಹಾರಾಡುತ್ತೆ, ಯುದ್ಧ ವಿಮಾನಗಳು ಹಾರಾಡುತ್ತೆ. ಖಬರ್ದಾರ್ ಅಂತ ಇಂದಿರಾ ಗಾಂಧಿ ಹೇಳ್ತಾರೆ, ನನ್ನ ಭೂಮಂಡಲದ ಮೇಲೆ ಏನಾದರೂ ಹಾದು ಹೋದರೆ ನಾನು ಸುಮ್ಮನಿರಲ್ಲ. ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡ್ತಾರೆ, ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತಾರೆ. ಹಾಗಾಗಿ ಬಾಂಗ್ಲಾದೇಶ ನಮ್ಮ ಜೊತೆ ಚೆನ್ನಾಗೇ ಇರುತ್ತೆ. ನೋಡಿ, ಆವತ್ತು 1971 ಮಾರ್ಚ್ 26ಕ್ಕೆ ಸ್ವಾತಂತ್ರ್ಯ ಬಂದಾಗ ಯುದ್ಧ ಕಾಲದಲ್ಲಿ ಅಬ್ಬರಿಸ್ತಾರೆ ರಜಾಕಾಕರು. ಯಾರು ರಜಾಕಾಕರು? ಪಾಕಿಸ್ತಾನಿಗಳು ಬಾಂಗ್ಲಾದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅಲ್ಲಿ ಜನರ ಮೇಲೆ. ಅವರಿಗೆ ಈ ಬಾಂಗ್ಲಾ ಮಾತಾಡೋರನ್ನು ಕಂಡ್ರೆ ಆಗಲ್ಲ, ಉರ್ದು ಮಾತಾಡಬೇಕು ಅಂಥೇಳಿ. ಜೊತೆಗೆ ವ್ಯವಸ್ಥಿತವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇತ್ತು. ಆ ಸಂದರ್ಭದಲ್ಲಿ 40,000 ಬೆಂಗಾಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗತ್ತೆ. ಸಂದರ್ಭದಲ್ಲಿ 1971 ಅತ್ಯಾಚಾರಕ್ಕೊಳಗಾದ ಬಹುತೇಕರು ಹಿಂದೂಗಳು, ರಜಾಕಾಕರ್ ಮಾಡಿದ್ದು. 1,00,000ಕ್ಕೂ ಹೆಚ್ಚು ಹಿಂದೂಗಳ ನಿರ್ದಯ ಹತ್ಯೆ ಆಗತ್ತೆ. ಅಲ್ಲಿ ಸ್ವಾತಂತ್ರ್ಯ ಬಂದು ಅಲ್ಲಿ 6 ತಿಂಗಳಲ್ಲಿ ಅದಾಗಿದ್ದರೆ ಈಗಿನ ಸಂದರ್ಭದಲ್ಲಿ ಏನಾಗಿದೆ ಬನ್ನಿ ಹೇಳ್ತೀನಿ. 2020 ಜನವರಿಯಿಂದ ಜೂನ್ವರೆಗಿನ ಲೆಕ್ಕ ಕೊಡ್ತೀನಿ. ಕೇವಲ 6 ತಿಂಗಳಲ್ಲಿ 72 ಹಿಂದೂಗಳ ಬರ್ಬರ ಹತ್ಯೆಯಾಗಿದೆ. 87 ಹಿಂದೂಗಳ ಮೇಲೆ ಹತ್ಯೆ ಯತ್ನವಾಗಿದೆ. 61 ಹಿಂದೂಗಳಿಗೆ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ರು.
512 ಹಿಂದೂಗಳು ಗಾಯಗೊಂಡಿದ್ದರು. ಕೇವಲ 6 ತಿಂಗಳಲ್ಲಿ 25 ಹಿಂದೂಗಳು ನಾಪತ್ತೆಯಾದರು. 2 ಕೋಟಿ ಟಾಕಾದಷ್ಟು ಹಣ ಸುಲಿಗೆ ಮಾಡಲಾಗಿತ್ತು. ಟಾಕಾ ಅಲ್ಲಿಯ ದುಡ್ಡು. ಹಿಂದೂಗಳಿಗೆ ಸೇರಿದ 40 ಮನೆಗಳಲ್ಲಿ ಲೂಟಿಯಾಗಿತ್ತು. ಹಿಂದೂಗಳಿಗೆ ಸೇರಿದ 155 ಮನೆಗಳನ್ನು ನಾಶ ಮಾಡಲಾಗಿತ್ತು. 46 ಹಿಂದೂ ಕಾರ್ಯಕರ್ತರು ನಾಯಕರ ಮೇಲೆ ಹಲ್ಲೆಯಾಗಿತ್ತು. ಹಿಂದೂಗಳಿಗೆ ಸೇರಿದ 35 ವ್ಯಾಪಾರ ಸಂಸ್ಥೆಗಳ ಮೇಲೆ ದಾಳಿಯಾಗಿತ್ತು. ಹಿಂದೂಗಳಿಗೆ ಸೇರಿದ 2333 ಎಕರೆಯನ್ನು ಕಬ್ಜಾ ಅಂದರೆ ಆಕ್ರಮಣ ಮಾಡಲಾಗಿತ್ತು. 26 ಹಿಂದೂ ಕುಟುಂಬಗಳನ್ನು ಮನೆಯಿಂದ ಹೊರಹಾಕಲಾಗಿತ್ತು. ಹಿಂದೂಗಳಿಗೆ ಸೇರಿದ 35 ವ್ಯಾಪಾರ ಸಂಸ್ಥೆಗಳನ್ನು ಕಬ್ಜಾ ಅಂದರೆ ಅತಿಕ್ರಮಿಸಿಕೊಳ್ಳಲಾಗಿತ್ತು. 10 ಹಿಂದೂ ದೇಗುಲಗಳ ಆಸ್ತಿಯನ್ನು ವಶಕ್ಕೆ ಪಡೆಯಲಾಗಿತ್ತು. 489 ಹಿಂದೂ ಕುಟುಂಬಗಳು ಮನೆ ಬಿಟ್ಟು ಹೋಗಿದ್ದರು. 3806 ಕುಟುಂಬ ಭೀತಿಯಿಂದ ತಾತ್ಕಾಲಿಕವಾಗಿ ಮನೆ ಬಿಟ್ಟವು. 1460 ಹಿಂದೂ ಕುಟುಂಬಗಳನ್ನು ಸುಡಲು ಯತ್ನಿಸಲಾಯಿತು. 454 ಹಿಂದೂ ಕುಟುಂಬಗಳು ದೇಶವನ್ನೇ ಬಿಟ್ಟು ಹೋದವು. ಬರೋಬ್ಬರಿ 164 ಹಿಂದೂ ದೇಗುಲಗಳ ಮೇಲೆ ದಾಳಿಯಾಯಿತು. 28 ಹಿಂದೂ ದೇಗುಲಗಳನ್ನು ಲೂಟಿ ಮಾಡಲಾಯಿತು. 249 ಹಿಂದೂ ದೇವರ ಮೂರ್ತಿಗಳನ್ನು ನಾಶ ಮಾಡಲಾಯಿತು. 235 ಹಿಂದೂ ಮಕ್ಕಳ ಮಾನವ ಕಳ್ಳ ಸಾಗಣೆ ಮಾಡಲಾಯಿತು. 48 ಹಿಂದೂಗಳನ್ನು ಕಿಡ್ನ್ಯಾಪ್ ಮಾಡಲಾಯಿತು. ಓರ್ವನ ಕಿಡ್ನ್ಯಾಪ್ ಯತ್ನ ವಿಫಲ ಆಯಿತು. 15 ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು. 2 ಮೇಲೆ ಗ್ಯಾಂಗ್ ರೇಪ್ ಆಯಿತು. 2486 ಹಿಂದೂಗಳನ್ನು ಇಸ್ಲಾಂಗೆ ಮತಾಂತರ ಮಾಡಲಾಗಿದೆ. 343 ಹಿಂದೂ ಕುಟುಂಬಗಳನ್ನು ಬಹಿಷ್ಕರಿಸಲಾಗಿದೆ. 2020ರಿಂದ ಇದು ಸರಸ್ವತಿ ಪೂಜೆ ಮಾಡಿದ್ದ 7000 ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯಾಗಿದೆ. ಕಳೆದ 6 ತಿಂಗಳಲ್ಲಿ ಆಗಿರುವಂಥ ಘಟನಾವಳಿಗಳಿದೆ. ಅಥವಾ ಫೈನಲ್ಗೆ ಆಯ್ಕೆಯಾಗಿದ್ದಾರೆ. ಒಂದೇ ಗೇಮಲ್ಲಿ ಏನೋ ಒಂದು ಹುಷಾರಿಲ್ಲ, ಗೇಮಿಂದ ವಾಪಸ್ ತಗೊಂಡ್ರು, ಬೆಳ್ಳಿ ಬರುತ್ತೆ. ಆದರೆ ಇದು ಯಾವುದೂ ಇದರಲ್ಲಿ ಚಾನ್ಸ್ ಇರೋದಿಲ್ಲ, ಅನರ್ಹಗೊಂಡಿದ್ದಾರೆ. ಆಮೇಲೆ ವಿನೇಶ್ ಫೋಗಟ್ ಅವರ ಈ ಹಿಂದೆ ಕೂಡ ಇಂಥ ಅನೇಕ ಬ್ಯಾಡ್ ಲಕ್ ಸ್ಟೋರಿಗಳು ತುಂಬ ಇದೆ. ಅದೀಗ ಸದ್ಯಕ್ಕೆ ಬೇಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.